What is this, Kanta? What is this? I don't like it. I don't like it. ಏನಿದು ಯಾರ್ ಥಿಯೇಟ್ರಿಗೆ ಹೋಗೋಣ ಅಂದ್ರೆ ಯಾವ ಪಿಕ್ಚರು ಚೆನ್ನಾಗಿಲ್ಲ, ಪಾರ್ಕಿಗೆ ಹೋಗೋಣ ಅಂದ್ರೆ ಗರ್ಲ್ ಫ್ರೆಂಡ್ ಆಗಿಲ್ಲ ನನ್ನ ಹತ್ರ ಬ್ಯೂಟಿಫುಲ್ ಆಗಿ, ವಿಧಾನಸೌಧಕ್ಕೆ ಹೋಗೋಣ ಅಂದ್ರೆ ಟೈಟ್ ಸೆಕ್ಯೂರಿಟಿ ನನ್ನನ್ನು ಒಳಗಡೆನೆ ಬಿಡಲ್ಲ ಸಮಥಿಂಗ್ ಕೊಟ್ರು. ಯಾಕೆ ಹಿಂಗೆ ಆಗ್ಬಿಡ್ತಕ್ಕಂತ ನನ್ನ ಟೈಮ ಬ್ಯಾಡ್ ಟೈಮ, ಯಾಕ ನನ್ನ ಟೈಮೇ ಸರಿ ಇಲ್ಲ. ಓಕೆ ಇದೆಲ್ಲ ಇರಲಿ, ನನ್ನ ಟೈಮು ಸರಿ ಇಲ್ಲ ಅಂತ ಸುಮ್ಮನೆ ಕುಂತ್ರೆ ಪಾಪ ನಮ್ಮ ಖಾದಿಗಳ ಕಾಲಿಯನ್ನ ಎಳೆಯೋರು ಯಾರು ಕಾಂತ, ಎಳೆಯೋರು ಯಾರು, ನಮ್ಮ ಪೇಪಲ್ ಕಷ್ಟನ ಕೇಳೋರು ಯಾರು. ಸೊ ಅದಕ್ಕೆ ಇವಾಗ ಟೈಮ್ ಸರಿ ಇಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂರೋದ್ ಬಿಟ್ಟು ಜಸ್ಟ್ ಕಂಟ್ರಿ ರೌಂಡ್ ಹೊಡ್ಕೊಂಡು ಯಾರ್ಯಾರು ಏನ್ ಹೇಳಿದ್ದಾರೆ, ಸಮಥಿಂಗ್ ಸ್ಪೆಷಲ್ ಏನೇನ್ ನಡೀತಾ ಇದೆ ಅಂತ ನೋಡ್ಕೊಂಡ್ ಬರೋಣ. ನಡಿ ಕಾಂತ ನಡಿ. ಯಡಿಯೂರಪ್ಪನವರ ಯಾಕ್ರಿ ತುಂಬಾ ರಾಂಗ್ ಆಗಿದ್ರಿ? ಅಪ್ಪ ನಮ್ಮ ಅಪ್ಪ ಯಡಿಯೂರಪ್ಪ ಅಂತ ಹೇಳ್ತಿದ್ದೆ. ಹೌದ್ ಬಿಡ್ರಿ, ಅದು ನಮಗೂ ಗೊತ್ತಿದೆ. ಎಡ್ಡಿ ಅಂತ ಹೆಂಗ್ ಬರೀತೀರಪ್ಪ? ಓ ಎಡ್ಡಿ ಅಂತ ಬರ್ದ್ರಾ? ನನಗೇನು ಅರ್ಥ ಆಗ್ಲಿಲ್ಲ. ನಾನು ಮನ ಚಮಕೋತೇನೆ ಹಾಕ್ಲಾ? ಏ ಹಂಗೇನ್ ಮಾಡ್ಲಿಕ್ಕೆ ಹೋಗ್ಬೇಡ್ರಪ್ಪ, ಪ್ರೀತಿಯಿಂದ ಏನೋ ಕರ್ದಾರ, ಅದು ನಾನು ಎಲ್ರಿಗೂ ಒಂದು ಪತ್ರ ಬರೀಲ್ಲ. ಬೇಕಿದ್ರೆ ಹಂಗ್ ಮಾಡ್ರಿ. ಹೌದು ಅಂದಂಗ ಮತ್ತ ಪೇಪರ್ನ್ಯಾಗ ಏನಂತ ಬರೀಬೇಕು? ನೀವು ಹೆಸರು ಬರೀಬೇಡಿ, ಹೆಸರೇ ಬರಿಬೇಡಿ. ಅವ್ನು ಯಾವನೋ ದಾಸಯ್ಯ ಅಂತ ಬರೀರಿ, ಪರವಾಗಿಲ್ಲ. ಹಂಗ ಆಯ್ತು ಬಿಡ್ರಪ್ಪ, ಇನ್ಮೇಲೆ ನಾವೆಲ್ಲರೂ ಯಡಿಯೂರಪ್ಪನವರೇ ಅಂತ ಕರೆಯೋಣ, ಸರಿನಾ? ಸಂತೋಷನಾ? ಆಯ್ತು, ಇವಾಗ ಬರ್ತೇವಿ. ಅಲ್ಲಿ ನಿಮ್ಮ ಚಡ್ಡಿ ದೋಸ್ತು ಸಿದ್ದರಾಮಯ್ಯ ಅವ್ರು ಏನೋ ಮಾತಾಡ್ತಿದಾರಂತೆ, ಅದೊಂದಿಷ್ಟು ಏನಂತ ಕೇಳ್ಕೊಂಬರ್ತೀನಿ. ಸಿದ್ದುಬಾಯಿ ಮತ್ತೇನ್ರಿ ಈ ಬರಗಾಲಕ್ಕೆ ಏನು ಕೊಡಂಗಿಲ್ಲ ಅಂತ ಸೋನಿಯಾ ಮೇಡಮ್ ಹೇಳಿದ್ರಂತ, ನಿಜ ಅನ್ರಿ? ಅಲ್ಲಿ ಇಂಟ್ರೀಮ್ ರಿಲೀಫ್ ಕೊಡ್ಬೇಕು ಬೇಡ ಅಂತ ನಾವು ತೀರ್ಮಾನ ಮಾಡಿ ಹೇಳ್ತೀವಿ ಅಂತ ಹೇಳಿದಾರೆ, ಹೊರತು ಕೊಡಲ್ಲ ಅಂತ ಏನು ಹೇಳಿಲ್ಲ. ಹೌದಾ? ಮತ್ತ್ಯಾಕ ಹಿಂಗ್ ಮಾತಾಡ್ತಾರೆ ಇವರು? ಇಷ್ಟು ಗೊತ್ತಿಲ್ಲ ಅಂತಂದ್ರೆ ಇವರಿಗೆ ಇದಕ್ಕೆ ಅನುಭವ ಇಲ್ಲ ಅನ್ನೋದು ಹೇಳೋದು ನಾವು. ಹೋಗ್ಲಿ, ಅವ್ರಿಗೆ ಏನೇನಿಲ್ಲ ಅಂತ ಸ್ವಲ್ಪ ಹೇಳ್ರಿ. ಅವ್ರಿಗೆ ಡೆಮಾಕ್ರಸಿ ಗೊತ್ತಿಲ್ಲ, ಫೆಡರಲಿಸಮ್ ಗೊತ್ತಿಲ್ಲ, ಓಕೆ, ಡಿಸೆಂಟ್ರಲೈಸೇಷನ್ ಆಫ್ ಡೆಮಾಕ್ರಸಿ ಅಂದ್ರೆ ಗೊತ್ತಿಲ್ಲ, ಮತ್ತ ಸೋಷಿಯಲ್ ಜಸ್ಟಿಸ್ ಅಂದ್ರೆ ಗೊತ್ತಿರಲ್ಲ ಅವ್ರಿಗೆ, ನೆಕ್ಸ್ಟ್ ಪಾರ್ಲಿಮೆಂಟರಿ ಸಿಸ್ಟಮ್ ಅಂದ್ರೆ ಗೊತ್ತಿರಲ್ಲ. ಸುಮ್ಮನೆ ಅಧಿಕಾರಕ್ಕೆ ಬಂದ್ಬಿಟ್ರು, ಮುಂದ ಎತ್ತಿ ಇತ್ತು ಕೊಟ್ಟ ಕಟ್ಟಿ ಅಂತ. ಆಯ್ತಪ್ಪ, ಫೈನಲಿ ಈ ಬಿಜೆಪಿ ಬಗ್ಗೆ ವಾಟ್ ಈಸ್ ಯುವರ್ ಒಪಿನಿಯನ್? ಈ ಬಿಜೆಪಿ ಹೆಂಗಾಗ್ಬಿಡೋದು ಇವ್ರ ಆಡಳಿತ ಅಂತಂದ್ರೆ, ಇವ್ರಿಗೆ ಆಡಳಿತ ಮಾಡೋಕ್ಕೂ ಬರವಲ್ದು, ಕರೆಕ್ಟ್, ದುಡ್ಡನ್ನ ವಿವೇಚನೆಯಿಂದ ಖರ್ಚು ಮಾಡೋಕ್ಕೂ ಬರಲ್ಲ ಇವ್ರಿಗೆ, ಕರೆಕ್ಟ್, ಪ್ರಯಾರಿಟಿನೂ ಗೊತ್ತಿಲ್ಲ ಇವರಿಗೆ. ಕರೆಕ್ಟ್. ಸೊ ದಟ್ ಇಸ್ ದಿ ಪ್ರಾಬ್ಲಮ್ ಯು ಆರ್ ಫೇಸಿಂಗ್. ಓ ಹಂಗ ಆಯ್ತು ಬಿಡ್ರಪ್ಪ, ಏನೇ ಮಾತನಾಡಿದ್ರು ಸಖತ್ತಾಗಿ ಮಾತಾಡ್ತೀರಿ. ಬಹುಶಃ ಇವಾಗ ನೀವು ಮಾತನಾಡೋ ಕದರ್ ನೋಡಿದ್ರ ಮುಂದೊಂದ್ ದಿನ ಸಿಎಂ ಆಗೇ ಆಗ್ತೀರಿ, ಡೋಂಟ್ ವರಿ. ಅಲ್ಲ ಇವ್ರ ಏನ್ರಪ್ಪ, ನಮ್ ನಾಗಣ್ಣ ಮೊನ್ನಿಂದ ಇಲ್ಲಿ ಕುಂತಾರ ಹೋಗೇಲನ? ಸ್ವಲ್ಪ ನೋಡ್ಕೊಂಡ್ ಬರ್ತೀನಿ ಮತ್ತೇನ್ ಮಾತಾಡ್ತಾರಂತ. ನಾಗಣ್ಣ ಮತ್ತೊಂದು ಶಾಕ್. ಅಯ್ಯಯ್ಯೋ, ಇದೆ ಅಂತ ಶಾಕ್ ಹೊಡಿತೀರಿ ನಿಮ್ಗೆ? ಕರ್ನಾಟಕದಲ್ಲಿ ಕರೆಂಟೇ ಇಲ್ಲ ನಾಗಣ್ಣ. ವಿದ್ಯುತ್ ಶಕ್ತಿ ದರ ಏರಿಸಿದ್ದಾರೆ. ಹೌದೌದು, ಮೊನ್ನೆ ಏರಿಸಿದ್ರಲ್ಲ. ಏನು ನನಗೆ ಅರ್ಥ ಆಗ್ತಾ ಇಲ್ಲ. ನಮಗೂ ಅರ್ಥವಾಗಿಲ್ಲ. ಒಂದ್ ಕಡೆ ಡೀಸೆಲ್ ಕರೆಕ್ಟ್, ಮತ್ತೊಂದ್ ಕಡೆ ಪೆಟ್ರೋಲ್ ಕರೆಕ್ಟ್, ಇನ್ನೊಂದ್ ಕಡೆ ಆಹಾರ ಕರೆಕ್ಟ್, ಇನ್ನೊಂದ್ ಕಡೆ ಹೋಟ್ಲು ತಿಂಡಿ ಕರೆಕ್ಟ್, ಇನ್ನೊಂದ್ ಕಡೆ ಸಿಮೆಂಟ್ ಬೆಲೆ, ಮತ್ತೊಂದ್ ಕಡೆ ಗ್ಯಾಸ್ ಕರೆಕ್ಟ್. ಏರಿಕೆ. ಓಕೆ, ಹಿಂಗೆ ದರ ಏರಿಸಿದ ಸರ್ಕಾರಕ್ಕೆ ಏನ್ ಹೇಳ್ತೀರಿ? ಮಾನ ಇಲ್ಲ, ಕರೆಕ್ಟ್, ಮರ್ಯಾದೆ ಇಲ್ಲ, ಕರೆಕ್ಟ್, ಹೆದರಿಕೆ ಇಲ್ಲ, ಕರೆಕ್ಟ್, ಭಯ ಇಲ್ಲ, ಕರೆಕ್ಟ್. ಹೆಂಗೆ ಅಂದ್ರಂಗೆ ವೈಜ್ಞಾನಿಕ ಇಲ್ಲ, ಚರ್ಚೆ ಇಲ್ಲ ದರ ಏರಿಸೋದಕ್ಕೆ. ಹೋಗಲ್ ಬಿಡಪ್ಪ, ಆಗಿದ್ದಾಗೋಯ್ತು. ಇವಾಗ ಸರ್ಕಾರ ಏನ್ ಮಾಡ್ಬೇಕು ಹೇಳ್ರಿ? ಈ ಸರ್ಕಾರಕ್ಕೆ ಫೈನ್, ಪ್ರಾಮಾಣಿಕತೆ ಇದ್ರೆ, ಹೌದಾ? ಕಾಳಜಿ ಇದ್ರೆ ಶಬಾಷ್. ತರಾತುರಿಯಲ್ಲಿ ಮತ್ತೆ ಸರ್ವ ಪಕ್ಷಗಳ ಸಭೆಯನ್ನು ಕರಿಬೇಕಾಗಿತ್ತು. ಯಾವಾಗ ಕರಿಬೇಕಾಗಿತ್ತು? ಶಾಸನಸಭೆ ಆದ ತಕ್ಷಣ ಕರಿಬೇಕಾಗಿತ್ತು. ಶಾಸನಸಭೆ ನಡೆಯುವಾಗ ಕರಿಬೇಕಾಗಿತ್ತು. ಶಾಸನಸಭೆಯಲ್ಲಿ ಬರಗಾಲದ ಬಗ್ಗೆ ಚರ್ಚೆ ಆಗೇ ಇಲ್ಲ. ಶಾಸನಸಭೆ ತುರ್ತು ಶಾಸನಸಭೆ ಕರೆದು ಬರಗಾಲದಲ್ಲಿ ಚರ್ಚೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ನಮಗೂ ಸ್ವಾಗತ. ಓಕೆ ನಾಗಣ್ಣ, ಇವತ್ತಿಗೆ ಇಷ್ಟು ಸಾಕು. ನಿಮ್ಮನ್ನ ತುಂಬಾ ದಿನ ಮಾತಾಡ್ಸಿದೆ. ಇವಾಗ ನಮಗೆ ಟೈಮ್ ಆಯ್ತು, ಬರ್ತೇವಿ. ಬೈ ಬೈ. ಬಟ್ ಅದಕ್ಕಿಂತ ಮುಂಚೆ ಹೊಡ್ರಿ ಹಲಿಗಿ. ಓಕೆ, ಇವಾಗ ನನ್ನ ಹಾರ್ಲೆ ಡೇವಿಡ್ಸನ್ 2011 ಸ್ಪೆಷಲ್ ಎಡಿಷನ್ ಬೈಕ್ನ ಈಚೆ ತೆಗಿತೇನೆ. ರಾಮನಗರಕ್ಕೆ ಹೋಗಿ ರೌಂಡ್ ಆಗಿರೋ ಬಿಸಿ ಮುದ್ದೆನೋ ಒಳ್ಳೆ ಕಾಳು ಸಾರೋ ತಿನ್ಕೊಂಬರೋಣ. ನಡಿ ಕಾಂತ ನಡೆ.